ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ವಿಶ್ವವಿದ್ಯಾಲಯದ 59ನೆಯ ಘಟಿಕೋತ್ಸವದ ಈ ಒಂದು ಸುಂದರ ಸಮಾರಂಭದಲ್ಲಿ ಘಟಿಕೋತ್ಸವದ ಮುಖ್ಯ ಭಾಷಣಕಾರರಾಗಿ ಆಗಮಿಸಿರ್ತಕ್ಕಂಥ ವಿಶ್ವವಿದ್ಯಾಲಯಗಳ ಧನ ಸಹಾಯ ಆಯೋಗದ ಗೌರವಾನ್ವಿತ ಉಪಾಧ್ಯಕ್ಷರು, ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್ ಇದರ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರೊಫೆಸರ್ ದೀಪಕ್ ಕುಮಾರ್ ಶ್ರೀವತ್ಸ್ ಅವರವರೇ, ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಜೈಕರ ಎಸ್.ಎಂ. ರವರೇ, ಗೌರವ ಡಾಕ್ಟರೇಟ್ ಪುರಸ್ಕೃತರಾಗಿರ್ತಕ್ಕಂಥ ಖ್ಯಾತ ಸಂಗೀತ ನಿರ್ದೇಶಕರು, ನಟರು, ಆತ್ಮೀಯರು ಆಗಿರ್ತಕ್ಕಂಥ ಡಾಕ್ಟರ್ ಗುರುಕಿರಣ್ ರವರೇ, ಮತ್ತೊಬ್ಬ ಗೌರವ ಡಾಕ್ಟರೇಟ್ ಪುರಸ್ಕೃತರು ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಮೆರುಗನ್ನು ಬಹುಶಃ ಸಮಾಜದಲ್ಲಿ ಇಂಥ ವ್ಯಕ್ತಿಗಳನ್ನು ಗುರುತಿಸ್ತಕ್ಕಂಥ ಒಂದು ದೊಡ್ಡ ಮನಸ್ಸು ನಮ್ಮೆಲ್ಲರಿಗೂ ಬರಬೇಕು ಅಂತಕ್ಕಂಥದ್ರ ಜೊತೆಗೆ ಜೀವನದಲ್ಲಿ ಧೈರ್ಯವಾಗಿ ಮುನ್ನುಗ್ಗಿದ್ರೆ ಏನೇ ಅಂಗವೈಫಲ್ಯಗಳಿದ್ರೂ ಕೂಡ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿರ್ತಕ್ಕಂಥ ಶ್ರೀ ಕೆ ಎಸ್ ರಾಜಣ್ಣನವರೇ, ಮೌಲ್ಯಮಾಪನ ಕುಲಸಚಿವರಾಗಿರ್ತಕ್ಕಂಥ ಪ್ರೊಫೆಸರ್ ಶ್ರೀನಿವಾಸ್ ಅವರೇ, ಮತ್ತೊಬ್ಬ ಕುಲಸಚಿವರಾಗಿರ್ತಕ್ಕಂಥ ಶೇಖ್ ಲತೀಫ್ ರವರೇ, ವಿತ್ತಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಂ ಸುನೀತಾರವರೇ, ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ವಿಶ್ವವಿದ್ಯಾಲಯದ ಎಲ್ಲ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರೇ, ಶೈಕ್ಷಣಿಕ ಮಂಡಳಿಯ ಸದಸ್ಯರೇ, ಉಪಾಧ್ಯಕ್ಷರೇ, ಇಲ್ಲಿ ಎಲ್ಲ ನಮ್ಮ ವಿಶ್ವವಿದ್ಯಾಲಯದ ಅಧ್ಯಾಪಕ ವೃಂದದ ಎಲ್ಲ ಬಂಧುಗಳೇ, ಬೋಧಕೇತರ ಸಿಬ್ಬಂದಿಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ, ಮತ್ತೊಬ್ಬ ಚಿತ್ರನಟಿ ಆಗಿರ್ತಕ್ಕಂಥ ಶ್ರೀಮತಿ ಪ್ರಿಯಾಂಕಾ ಉಪೇಂದ್ರರವರೇ, ಹಾಗೂ ಎಲ್ಲ ಆಹ್ವಾನಿತರೇ, ವಿಶೇಷವಾಗಿ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಿರ್ತಕ್ಕಂಥ ಪದವಿ, ಸ್ನಾತಕೋತ್ತರ ಪದವಿ ಮತ್ತು ಡಾಕ್ಟರ್ ಆಫ್ ಫಿಲಾಸಫಿ ಈ ಒಂದು ಪದವಿಗಳನ್ನು ಪಡೆದಿರ್ತಕ್ಕಂಥ, ಚಿನ್ನದ ಪದಕಗಳನ್ನು ಪಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಹಾಗೂ ಈ ಒಂದು ಗಳಿಗೆ, ಈ ಒಂದು ಕ್ಷಣಕ್ಕಾಗಿ ತಮ್ಮ ಬೆವರನ್ನು ಸುರಿಸಿ ತಮ್ಮ ಮಕ್ಕಳ ಮೇಲೆ ಅತಿ ಹೆಚ್ಚಿನ ಒಂದು ವಿಶ್ವಾಸವನ್ನು ಇಟ್ಕೊಂಡು ಈ ಒಂದು ಕ್ಷಣವನ್ನು ಕಣ್ಣು ತುಂಬಿಸ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿನಿಯರ ಎಲ್ಲ ಪೋಷಕ ಬಂಧುಗಳೇ, ಸ್ನೇಹಿತರೇ, ಮಾಧ್ಯಮ ಮಿತ್ರರೇ, ಈಗಾಗಲೇ ಸಮಯ ಭಾಳಷ್ಟಾಗಿದೆ. ಸುಮಾರು ಹೊತ್ತು ಪದಕಗಳನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ. ಬಹುಶಃ ಮಹಿಳೆಯರು ಅಂದರೆ ಹೆಣ್ಣುಮಕ್ಕಳ ಪ್ರಾಬಲ್ಯ ಎಷ್ಟಿತ್ತು ಅಂತಕ್ಕಂಥದ್ದನ್ನು ಈಗ ನಮ್ಮ UGCಯ ಉಪಾಧ್ಯಕ್ಷರು ತಮ್ಮ ಮುಂದೆ ಈಗ ಹೇಳಿದ್ದಾರೆ. ಬಹುಶಃ ಸುಮಾರು 1 ವರ್ಷಗಳಿಂದ ನಾನು ಹಲವಾರು ಘಟಿಕೋತ್ಸವಗಳಲ್ಲಿ ಭಾಗವಹಿಸಿ ಪ್ರತಿಯೊಂದು ಘಟಿಕೋತ್ಸವದ ಸಂದರ್ಭದಲ್ಲಿ ಘನತೆವೆತ್ತ ರಾಜ್ಯಪಾಲರು ಮತ್ತು ನಾನು ಇಬ್ಬರು ಅದನ್ನೇ ಗಮನಿಸಿಕೊಂಡು ಬಂದಿದ್ದೇವೆ.
ಬಹುಶಃ ಇವತ್ತು ಗಣಿತವೇತ್ತ ರಾಜ್ಯಪಾಲರು ಈ ಸಮಾರಂಭದಲ್ಲಿ ಭಾಗವಹಿಸಿದರೆ ಮತ್ತಷ್ಟು ಸಂತೋಷ ಪಡ್ತಾ ಇದ್ರು. ಗಣಿತವೇತ್ತ ರಾಜ್ಯಪಾಲರು ಕಾರಣಾಂತರದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಆದರೆ ಅವರ ಶುಭ ಕಾಮನೆಗಳನ್ನು, ಅವರ ಆಶೀರ್ವಾದ ಈ ಎಲ್ಲ ಪದವಿ ಪಡೆದಂಥ ವಿದ್ಯಾರ್ಥಿನಿಯರಿಗೆ ತಿಳಿಸ್ಬೇಕು ಅಂತಕ್ಕಂಥ ಮಾತನ್ನು ನನಗೆ ಹೇಳಿದ್ದಾರೆ. ಅವರ ಪರವಾಗಿ ನಾನು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆರ್ಥಿಕವಾದಂಥ ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಬೆಂಗಳೂರು ವಿಶ್ವವಿದ್ಯಾಲಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಭಾಳ ಮುಂಚೂಣಿ ಸ್ಥಾನದಲ್ಲಿರ್ತಕ್ಕಂಥದ್ದು. ನ್ಯಾಕ್ನ ಒಂದು ಪರಿಶೀಲನೆಯಲ್ಲಿ A++++ ಪಡೆದಿರ್ತಕ್ಕಂಥ ಏಕೈಕ ವಿಶ್ವವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯ. ಇತ್ತೀಚೆಗೆ PM ಉಷಾ ಒಂದು ಯೋಜನೆಯಲ್ಲಿ 100 ಕೋಟಿಗಳ ಅನುದಾನವನ್ನು ಸಹ ಬೆಂಗಳೂರು ವಿಶ್ವವಿದ್ಯಾಲಯ ಪಡೆದಿದೆ ಅಂತ ಹೇಳಿದ್ರೆ ನಮ್ಮೆಲ್ರಿಗೂ ಭಾಳ ಹೆಮ್ಮೆಯ ವಿಚಾರ. ಕೇಂದ್ರ ಸರ್ಕಾರದ 60% ಭಾಗ, ರಾಜ್ಯ ಸರ್ಕಾರದ 40% ಭಾಗ ಇದರಲ್ಲಿ ಇರ್ತದೆ. ಇತ್ತೀಚಿನ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕಲ್ಲಿ 81ನೇ ಸ್ಥಾನವನ್ನು ಪಡೆದಿದೆ. ಈ ಸಂದರ್ಭದಲ್ಲಿ ನಾನು ಮುಕ್ತವಾಗಿ ಕುಲಪತಿಗಳು ಮತ್ತು ಎಲ್ಲ ವಿಶ್ವವಿದ್ಯಾಲಯದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಮತ್ತೊಂದು ವಿಶೇಷತೆ ಇದೆ. ಮೂಲತಃ ಈ ವಿಶ್ವವಿದ್ಯಾಲಯದಲ್ಲಿ ಹಲವಾರು ಮೆಡಿಕಲ್ ಕಾಲೇಜುಗಳಿತ್ತು, ಹಲವಾರು ಇಂಜಿನಿಯರಿಂಗ್ ಕಾಲೇಜುಗಳಿತ್ತು. ಪ್ರತ್ಯೇಕವಾಗಿ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ವಿಶ್ವವಿದ್ಯಾಲಯಗಳಾದ ನಂತರ ಇಲ್ಲಿ UVC ಇವತ್ತು ಇಂಜಿನಿಯರಿಂಗ್ ಕಾಲೇಜಿನ ಭಾಳಷ್ಟು ಜನ ಪದವೀಧರರು ಮತ್ತು ಸ್ನಾತಕೋತ್ತರ ಪದವೀಧರರಿಗೆ ಇವತ್ತು ನಾವು ಪದಕಗಳನ್ನು ಮತ್ತು ಸರ್ಟಿಫಿಕೇಟ್ಸನ್ನು ಕೊಡ್ತಕ್ಕಂಥ ಒಂದು ಕೆಲಸ ಆಗಿದೆ. ಜೊತೆಗೆ ಇಲ್ಲಿ ಕಾನೂನಿಗೆ ಸಂಬಂಧಪಟ್ಟಂಥ ಕೋರ್ಸುಗಳು ಕೂಡ ಇವತ್ತಿಗೂ ಈ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ನಾವೆಲ್ಲ ಗಮನಿಸಬೇಕಾದಂಥ ವಿಚಾರ. UVC ಇನ್ನು ಬಹುಶಃ 1-2 ವರ್ಷದಲ್ಲಿ ಪ್ರತ್ಯೇಕವಾಗಿ ಅದರದೇ ಆದಂಥ ಒಂದು ಸ್ಥಾನಮಾನ ಪಡೆದಿರ್ತಕ್ಕಂಥದ್ದು. ಆ ಒಂದು UVCಯನ್ನು ಇಡೀ ದೇಶದಲ್ಲೇ ಒಂದು ಅತ್ಯುತ್ತಮವಾದಂಥ ಒಂದು ಇಂಜಿನಿಯರಿಂಗ್ ಕಾಲೇಜನ್ನಾಗಿ ಮಾಡಬೇಕು, ವಿಶ್ವವಿದ್ಯಾಲಯವಾಗಿ ಮಾಡಬೇಕು ಅಂತಕ್ಕಂಥದ್ದು. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಹೆಸರು ಚಿರಕಾಲ ಉಳಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಅದೇ ಜಿಲ್ಲೆಯಿಂದ ಬಂದಿರತಕ್ಕಂಥವನಾದ್ದರಿಂದ ಅವರ ಆ ಒಂದು ವಿಶ್ವವಿದ್ಯಾಲಯವನ್ನು IIT ಮಾದರಿ ಮಾಡಬೇಕು ಅಂಥೇಳಿ ಇಂದಿನ ಸರ್ಕಾರ ತೀರ್ಮಾನ ಮಾಡಿತ್ತು. ಆದರೆ ನನ್ನ ಆಲೋಚನೆ ಆ ವಿಶ್ವವಿದ್ಯಾಲಯ ಇಟ್ ಶುಡ್ ಬಿ ಬಿಯಾಂಡ್ IIT ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಅದಕ್ಕೆಲ್ಲ ರೀತಿ ರೂಪರೇಷೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಸರ್ಕಾರ 500 ಕೋಟಿಗಳಲ್ಲಿ ಆ ವಿಶ್ವವಿದ್ಯಾಲಯವನ್ನು ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಈ ವರ್ಷದ ಆಯವ್ಯಯದಲ್ಲಿ 100 ಕೋಟಿಗಳನ್ನು ಈ ವಿಶ್ವವಿದ್ಯಾಲಯದ ಅಭಿವೃದ್ಧಿಗಾಗಿ ನಿಗದಿ ಮಾಡಿದ್ದಾರೆ. ಜ್ಞಾನಭಾರತಿಯ ಆವರಣದಲ್ಲಿ 50 ಎಕರೆ ಜಾಗದಲ್ಲಿ ಒಂದು ಹೊಸ ಒಂದು ಕಟ್ಟಡ, ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ವಿನೂತನವಾದಂಥ ಮತ್ತು ಶೈಕ್ಷಣಿಕವಾಗಿ ಈ ದೇಶದಲ್ಲೇ ಒಂದು ಹೆಸರು ಗಳಿಸ್ತಕ್ಕಂಥ ನಿಟ್ಟಿನಲ್ಲಿ ಅದನ್ನು ರೂಪುಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ನಮ್ಮ ಬದ್ಧತೆಯನ್ನು ವ್ಯಕ್ತಪಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಬರ್ತಕ್ಕಂಥ 16, 17, 18ನೇ ತಾರೀಕು ನಮ್ಮ ಅಲ್ಲಿನ ನಿರ್ದೇಶಕರು ಮತ್ತು ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಾನು ಮತ್ತು ಹಲವಾರು ಜನ ನಾವು ಅಹಮದಾಬಾದ್ನಲ್ಲಿರ್ತಕ್ಕಂಥ IITಯನ್ನು ಖುದ್ದು ನೋಡಬೇಕು, ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿ ಆ ಬದಲಾವಣೆಯನ್ನು ಇಲ್ಲಿ ತರಬೇಕು. ಅದಕ್ಕಿಂತ ಹೆಚ್ಚಿನ ಒಂದು ವ್ಯವಸ್ಥೆ ಮತ್ತು ಶೈಕ್ಷಣಿಕವಾಗಿ ಇಲ್ಲಿ ಹಲವಾರು ಈಗಿರ್ತಕ್ಕಂಥ ಕಾಲಘಟ್ಟಕ್ಕೆ ಏನು ಅವಸರ ಇದೆ ಇವತ್ತು ಅಂತಹ ಒಂದು ವಿಷಯಗಳನ್ನು ಇಲ್ಲಿ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತು ಭಾಳಷ್ಟು ಜನ ಇವತ್ತು ವಿದ್ಯಾರ್ಥಿನಿಯರು ಪದವಿಗಳನ್ನು ಪಡೆದಿದ್ದಾರೆ. ತಮ್ಮ ಜೀವನದ ಒಂದು ಮಹತ್ತರವಾದಂಥ ಘಟ್ಟ ಇದು.
ಇದುವರೆಗೂ ಬಾಲ್ಯದಿಂದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮತ್ತು ಇವತ್ತು ಪದವಿ ಶಿಕ್ಷಣವನ್ನು ಪಡೆದಿರ್ತಕ್ಕಂಥವರು ಸ್ವತಂತ್ರವಾಗಿ ತಮ್ಮ ಕಾಲ ಮೇಲೆ ನಿಲ್ತಕ್ಕಂಥ ಒಂದು ಮಹತ್ತರವಾದಂಥ ಘಟ್ಟ ಇದು. ತಮ್ಮ ಬದುಕನ್ನು ಯಾವ ರೀತಿ ಕಟ್ಕೋಬೇಕು ಅಂತಕ್ಕಂಥದ್ದಕ್ಕೆ ಈ ಒಂದು ಸ್ಪರ್ಧಾತ್ಮಕವಾದಂಥ ಒಂದು ಸಮಾಜದಲ್ಲಿ ತಾವು ಯಾವ ರೀತಿ ಹೆಜ್ಜೆ ಇಡಬೇಕು ಅಂತಕ್ಕಂಥದ್ದು ಇವತ್ತು ಒಂದು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾಲಘಟ್ಟ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಭಾಳಷ್ಟು ಜನ ಇಲ್ಲಿ ನಮ್ಮ ಮುಂದೆ ಸಾಧನೆ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಇವತ್ತು ಗುರುಕಿರಣ್ ಅವರು, ನಾನು ಸುಮಾರು 30 ವರ್ಷಗಳಿಂದ ಗುರುಕಿರಣ್ ಅವರನ್ನು ನಾನು ಬಲ್ಲೆ. ನಾನು ನನ್ನ ಸ್ನಾತಕೋತ್ತರ ವಿದ್ಯಾಭ್ಯಾಸ ಮಂಗಳೂರಿನಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗುರುಕಿರಣ್ ಅವರ ಪ್ರಾರಂಭ ಯಾವ ರೀತಿ ಈ ಒಂದು ಕ್ಷೇತ್ರದಲ್ಲಿ ಅವರು ಹಂತವಾಗಿ ಹೆಜ್ಜೆ ಇಡ್ತಾ ಇದ್ರು ಅಂತಕ್ಕಂಥದ್ದನ್ನು ನಾನು ಅವತ್ತು ಗಮನಿಸಿರ್ತಕ್ಕಂಥದ್ದು. ಇವತ್ತು ಅವರ ಸಾಧನೆ ನೋಡಿದಾಗ ಇವತ್ತು ನಾವು ಕಠಿಣವಾದಂಥ ಶ್ರಮ, ಜೀವನದಲ್ಲಿ ಶಿಸ್ತು ಮತ್ತು ಗುರಿ ಅಂತಕ್ಕಂಥದ್ದಿದ್ದರೆ ಖಂಡಿತ ಇವತ್ತು ಗುರುಕಿರಣ್ ಅವರು ಮಾಡಿರ್ತಕ್ಕಂಥ ಸಾಧನೆ ನಾವೆಲ್ಲರೂ ಇವತ್ತು ಮಾಡಲಿಕ್ಕೆ ಸಾಧ್ಯ ಇದೆ. ನಮ್ಮೆಲ್ಲರ ಒಂದು ಪ್ರಾಮಾಣಿಕ ಪ್ರಯತ್ನ ಅದರಲ್ಲಿದ್ದರೆ ಯಶಸ್ಸು ತಾನಾಗೆ ಬರ್ತದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೊಬ್ಬರು ರಾಜಣ್ಣವರು, ಇವತ್ತು ಭಾಳಷ್ಟು ಜನ ನಮಗೆ ಈ ಸಮಾಜದಲ್ಲಿ ಸಮಾನವಾಗಿ ಬದುಕಲಿಕ್ಕೆ ಎಲ್ಲೋ ನಾವು ಮಾಡದೇ ಇರ್ತಕ್ಕಂಥ ತಪ್ಪಿಗೆ ಇವತ್ತು ನಾವು ಈ ಒಂದು ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂತಕ್ಕಂಥ ಆಲೋಚನೆ ಮಾಡ್ತಕ್ಕಂಥವರೇ ಭಾಳಷ್ಟು ಜನ ಇರ್ತಕ್ಕಂಥದ್ದು. ಆದರೆ ಅದಕ್ಕೆ ಪ್ರತಿ ವಿರುದ್ಧವಾಗಿ ಅವರು ಈ ಸಮಾಜದಲ್ಲಿ ನಾನು ಬದುಕಲಿಕ್ಕೆ ಹಕ್ಕಿದೆ, ನನಗೂ ಒಂದು ಬದುಕಿದೆ, ನನಗೂ ಒಂದು ಜೀವನ ಇದೆ, ನಾನು ಎಲ್ಲರಾಗೆ ಬದುಕ್ತೀನಿ, ಸಾಧನೆ ಮಾಡ್ತೀನಿ ಅಂತಕ್ಕಂಥ ಒಂದು ಸಾಧನೆಯನ್ನು ಗೈದಿರ್ತಕ್ಕಂಥ ಪದ್ಮಶ್ರೀ ರಾಜಣ್ಣ ಅವರನ್ನು ಕೂಡ ಇವತ್ತು ಇದಕ್ಕಿಂತ ಹೆಚ್ಚು ನಮಗೆ ಯಾವುದು ಉದಾಹರಣೆ ಬೇಡ. ನಾವು ಇಷ್ಟೆಲ್ಲ ಒಂದು ದೇವರ ಕೃಪೆಗೆ ನಾವೆಲ್ಲ ಕಾರಣೀಭೂತರಾಗಿದ್ದರೆ ಇವತ್ತು ಏನು ಅವರಿಗೆ ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಏನು ಯಾವ ರೀತಿ ಜೀವನವನ್ನು ಕಟ್ಕೊಂಡಿದ್ದಾರೆ ಅಂತಕ್ಕಂಥದ್ದೇ ಸಾಕ್ಷಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಂದು ವಿಚಾರ, ಇವತ್ತು ನಮ್ಮ ಇಲಾಖೆಯಲ್ಲಿ ಹಲವಾರು ಒಡಂಬಡಿಕೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಉನ್ನತ ಶಿಕ್ಷಣವನ್ನು ಇವತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಜಾಗತಿಕ ಬದಲಾವಣೆಗಳ ಒಂದು ಸಮಾನತೆಯನ್ನು ಗಮನಿಸಿಕೊಂಡು ವಿಶೇಷವಾಗಿ ನಮ್ಮ ಪಬ್ಲಿಕ್ ಯೂನಿವರ್ಸಿಟೀಸ್ ಇದು ಏನಿದ್ದಾವೆ ಇದರಲ್ಲಿ ನಾವು ಹೆಚ್ಚು ಬಡ ಮಕ್ಕಳು, ಯಾರು ಇವತ್ತು ಆರ್ಥಿಕವಾದಂಥ ಚೈತನ್ಯ ಇಲ್ಲ, ಯಾರು ಇವತ್ತು ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಕ್ಯಾಪಿಟೇಷನ್ ಫೀಸನ್ನು ಕೊಟ್ಟು ಸೇರಲಿಕ್ಕೆ ಕಷ್ಟ ಆಗುತ್ತೆ, ಅಂಥವರಿಗೆ ಇವತ್ತು ನಾವು ಹೆಚ್ಚು ಉದ್ಯೋಗ ಅವಕಾಶ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೌಶಲ್ಯಕ್ಕೆ ಹೆಚ್ಚು ಒಂದು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ನಾವು ಈಗಾಗಲೇ ಜೈಕರ್ ಅವರು ಹೇಳಿದಾಗೆ AEDP ಅಂತಕ್ಕಂಥ ಒಂದು ಪ್ರೋಗ್ರಾಮನ್ನು, ಅಪ್ರೆಂಟಿಸ್ಶಿಪ್ ಎಂಬೆಡೆಡ್ ಡಿಗ್ರಿ ಪ್ರೋಗ್ರಾಮ್, ಈ ವರ್ಷ ನಾವು 45 ಕಾಲೇಜುಗಳಲ್ಲಿ, ಆಯ್ದ ಡಿಗ್ರಿ ಕಾಲೇಜುಗಳಲ್ಲಿ ಪ್ರಾರಂಭ ಮಾಡಿದ್ದೀವಿ. BCom ಇನ್ ಲಾಜಿಸ್ಟಿಕ್ಸ್, BCom ಇನ್ ಇ-ಕಾಮರ್ಸ್, BCom ಇನ್ ರಿಟೇಲ್ ಮತ್ತು ಬ್ಯಾಂಕಿಂಗ್ ಸರ್ವಿಸ್, ಫೈನಾನ್ಸಿಂಗ್, ಇನ್ಶೂರೆನ್ಸ್, ಬ್ಯಾಂಕಿಂಗ್ BSFI ಅಂತ ಹೇಳಿ ಈಗ ಈ 4 ಒಂದು ಕೋರ್ಸ್ಗಳನ್ನು ಈ ವರ್ಷ ಸುಮಾರು 1400 ಜನ ವಿದ್ಯಾರ್ಥಿನಿಯರು ದಾಖಲಾಗಿದ್ದಾರೆ. ಈಗ ಇದರಲ್ಲಿ 2 ವರ್ಷ ಅವರು ಕಾಲೇಜಿನಲ್ಲಿ ಶಿಕ್ಷಣವನ್ನು ಪಡೀತಾರೆ. ಅಂತಿಮ ವರ್ಷದಲ್ಲಿ 5ನೇ ಮತ್ತು 6ನೇ ಸೆಮಿಸ್ಟ್ರಲ್ಲಿ ನೇರವಾಗಿ ಇವತ್ತು ನಾವು ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಜೊತೆಯಲ್ಲಿ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವೆ. ನೇರವಾಗಿ ಕಾಲೇಜುಗಳೇ ಅವ್ರ ಜೊತೆ ಒಡಂಬಡಿಕೆಗಳನ್ನು ಮಾಡಿಕೊಂಡಿದ್ದಾರೆ. 5th and 6th ಸೆಮಿಸ್ಟ್ರಲ್ಲಿ ಇವತ್ತು ಉದಾಹರಣೆಗೆ ರಿಲಯನ್ಸ್ ಜೊತೆ ನಮ್ಮ MOU ಆಗಿದೆ, ಇವತ್ತು ಟಾಟಾ ಅವ್ರ ಜೊತೆ MOU ಆಗಿದೆ. ಈ ರೀತಿ ಎಲ್ಲ ಯಾವ್ಯಾವ ಸಂಸ್ಥೆಗಳಿದ್ದಾವೆ ಅವರ ಮುಖಾಂತರ ನಾವು MOU ಮಾಡಿಕೊಂಡಿದ್ದೇವೆ. ಆ ಒಂದು ವಿದ್ಯಾರ್ಥಿನಿಯರು ಅಂತಿಮ ವರ್ಷದಲ್ಲಿ ಕ್ರೋಮಾ ಔಟ್ಲೆಟಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ. 8,000ದಿಂದ 19-20 ಸಾವಿರದವರೆಗೂ ಅವರಿಗೆ ಆ ಒಂದು ವರ್ಷ ಸಂಬಳ ಸಿಗ್ತಕ್ಕಂಥ, ಪ್ರತಿ ತಿಂಗಳು ಸಂಬಳ ಸಿಗ್ತಕ್ಕಂಥ ಅವಕಾಶ ಇದೆ. ರಿಲಯನ್ಸ್ ಔಟ್ಲೆಟ್ ಇರ್ಬೋದು, ಕ್ರೋಮಾ ಇರ್ಬೋದು, ಇವತ್ತು ಒಂದು ಲಾಜಿಸ್ಟಿಕ್ ಚೈನ್ ಗ್ರೂಪಲ್ಲಿ ಇರ್ಬೋದು, ಇವೆಲ್ಲದರಲ್ಲೂ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಗತ್ತೆ. ನಂತರ ಅವರ ಕಾರ್ಯಕ್ಷಮತೆ ಮತ್ತು ಯಾವ ರೀತಿ ಅವರ ಒಂದು ಶಿಸ್ತನ್ನು ಅಳವಡಿಸ್ಕೊಳ್ತಾರೆ ಅದರ ಮೇಲೆ ಅಲ್ಲೇ ಅವರಿಗೆ ಉದ್ಯೋಗ ಸಿಗ್ತಕ್ಕಂಥ ಅವಕಾಶಗಳಾಗ್ತದೆ. ಈ ರೀತಿ ಒಂದು ಪ್ರಯತ್ನ ಇವತ್ತು ಕರ್ನಾಟಕ ಸರ್ಕಾರ, ಗೌರವಾನ್ವಿತ ಮುಖ್ಯಮಂತ್ರಿಗಳ ಒಂದು ಸಹಕಾರದಿಂದ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಗೆ ನಾವು
ಬ್ರಿಟಿಷ್ ಕೌನ್ಸಿಲ್ ಮತ್ತು ವಾಧ್ವಾನಿ ಫೌಂಡೇಶನ್, ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಪ್ರೋಗ್ರಾಮ್, ಟಾಟಾ ಸೆಂಟರ್ ಫಾರ್ ಎಕ್ಸಲೆನ್ಸ್, ಈ ರೀತಿ ಹಲವಾರು ಇವತ್ತು ಒಡಂಬಡಿಕೆಗಳನ್ನು ನಾವು ಮಾಡ್ಕೊಂಡಿದ್ದೇವೆ. ಈಗ ಮಧ್ಯಾಹ್ನ ನಾವು ಬ್ರಿಟಿಷ್ ಕೌನ್ಸಿಲ್ನ ಒಂದು ಕಾರ್ಯಕ್ರಮ ಇದೆ ನಮಗೆ. ನಾವು ಇವತ್ತು ಇಂಟರ್ನ್ಯಾಷನಲೈಸೇಷನ್ ಆಫ್ ಹೈಯರ್ ಎಜುಕೇಷನ್ ಅಂತಕ್ಕಂಥ ಒಂದು ಆಲೋಚನೆ ಅಡಿಯಲ್ಲಿ ಏನು ಹೊರದೇಶಗಳ ವಿಶ್ವವಿದ್ಯಾಲಯಗಳಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು, ನಮ್ಮ ಏನು ಫ್ಯಾಕಲ್ಟಿಗೆ ಯಾವ ರೀತಿ ಆ ಒಂದು ಪರಿಚಯ ಆಗಬೇಕು, ಅಲ್ಲಿರ್ತಕ್ಕಂಥ ಶಿಕ್ಷಣದ ವ್ಯವಸ್ಥೆಯ ಪರಿಚಯ ಯಾವ ರೀತಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಅಂದ್ಕೊಂಡಿದ್ದೇವೆ. ಕಡೆದಾಗಿ ನಾನು UGCಯ ವೈಸ್ ಚೇರ್ಮನ್ ಅವರಿಗೆ ಒಂದೆರಡು ಮಾತು ಕೇಳಲಿಕ್ಕೆ ಮತ್ತು ಅವರ ಸ್ವಲ್ಪ ಈ ನಿಟ್ಟಿನಲ್ಲಿ ಗಮನ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, you spoke about the National Education Policy 2020. I would like to highlight certain facts, practical facts we are facing in this policy. See, for example, if you look at Bangalore University, we had all streams, as I mentioned earlier, it was medical engineering, and even now presently we have law and other streams. As you are mentioning about multidisciplinary approach towards the syllabus or whatever curriculum, whether it is BCom or BA, BSc, whatever it is, when there is a option of an open elective subject. See, the situation has changed after the emergence of all these private universities. That is one issue. And after the Rajiv Gandhi University of Health Sciences has come up, our Vishwesvaraya Technological University has come up, and we have a law university in Karnataka. We have agriculture universities were there from the beginning, they were separate. So as you have given various options for students to select certain subjects, see, when we have only solitary institutions, for example, out of 440 degree colleges in Karnataka, I think almost we have about 230 degree colleges with science, arts and commerce. There are many only having arts and science. There are many only having science subjects. When the situation is like this, when somebody wants to do artificial intelligence as an open elective, where do we get the staff facility now? Already Karnataka in the collegiate education, we have about 12,000 guest faculties working now. Put together technical education and collegiate education, almost 14,000 staff, they are all guest faculty. The universities are also now lacking a lot of staff. We are taking all measures we have already updated the statutes, and now we are allowing them to recruit the staff. When the situation is like this, with the present scenario of the education system in the country, we are trying to emulate a lot of things from US or some other Western countries, and we think that model can be adapted here. Sir, with due respects and with all humility, I would like to present before you, except for few private universities where they have all this medical engineering and other related subjects in one umbrella or one campus, probably there this multidisciplinary approach could be a success model. But when it comes to the public universities, when it comes to government institutions, I don't think this is going to be a very viable option. Government of India has to relook at the whole scenario. We need to have an actual factual situation of the faculty position in the entire country. I was told there is more than 20% of vacancies in the IITs in the country. And imagine what is the position of our institutions in this state. So Karnataka is in the forefront of education from ages. So when there is a situation like this is there in Karnataka, what about the situation in the other states? I request you, sir, we are all very happy to accept various options or various means of system of education, because I've got friends who are there abroad. They have their own issues. Children are confused. Exit and entry option, the various issues, sir, it is a debatable subject. I'm not saying that just because Karnataka is opposing NEP in totality, but we have a reasoning for why Karnataka is opposing NEP. We have again brought back, we had a state education policy commission. They have given a preliminary report, and we have already implemented this from this year. From this academic year 24-25,
We are having a new policy in Karnataka. We have brought back the 3 core subject pattern, and along with that we have given the open elective option also as well. We have fixed the credits at 124, and we have given the liberty to go up to 150 credits to the university itself. And even the Board of Studies is being given a lot of weightage now. Designing of the curriculum responsibility is given to the Board of Studies. So all these things now measures we have taken, and we are yet to receive the final report from the commission. So I would request you, sir, your good self, and even the last time when the chairman of UGC was here in the same auditorium for another convocation program, I made certain points before him with regard to NIRF also. Sir, I am telling you, sir, kindly please, we have to safeguard the interest of the public universities. This was the basic foundation of this country. We have come out of the clutches of the private system in this country before independence. How this country went into hands of various other people. How we have fought back and we have come back to the system where prominent institutions were established in this country. Now all those institutions, now the devolution is happening in those institutions. The premier institutions have been it's being diluted. Devolution is happening. So I think, sir, with the caution, I would request you to, sir, please kindly look into this aspect. We have to look ahead. We have to look at future. So don't feel otherwise, sir. I'm not trying to criticize your programs. But what practically, in 1 year of my experience, see, I also come from a teaching background, though I'm from a dental background, but still I can read what is happening. So with these few words, ಈಗ ವಿಶೇಷವಾಗಿ ಮಕ್ಕಳಿಗೆ ಇವತ್ತು ಜೀವನದಲ್ಲಿ ಯಶಸ್ಸಿನ ಬಗ್ಗೆ ಆಗಲೇ ನಾನು ಹೇಳಿದೆ. ಜೀವನದಲ್ಲಿ ನಾವು ಪ್ರತಿಯೊಂದು ಹೆಜ್ಜೆ ಇಟ್ಟಂಥ ಸಂದರ್ಭದಲ್ಲಿ ಯಶಸ್ಸು ಸಿಗಬೇಕು ಅಂತಕ್ಕಂಥದ್ದಿಲ್ಲ. ಭಾಳಷ್ಟು ಸಂದರ್ಭದಲ್ಲಿ ಸೋಲು ನಮ್ಮನ್ನು ಕಾಡ್ತಾ ಇರ್ತದೆ. ಆದರೆ ಸೋತ್ವಿ ಅಂಥೇಳಿ ನಮ್ಮಲ್ಲಿರ್ತಕ್ಕಂಥ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆ, ನಮ್ಮಲ್ಲಿರ್ತಕ್ಕಂಥ ಆ ಒಂದು ಹೋರಾಟ ಮಾಡ್ತಕ್ಕಂಥ ಗುಣ ಇರ್ತದೆ. ಅದನ್ನು ನಾವು ಹೊರತರ್ತಕ್ಕಂಥ ಕೆಲಸ ಆಗಬೇಕಾಗುತ್ತೆ. ಇವತ್ತು ತಾವು ಓದಿರ್ತಕ್ಕಂಥ ಏನು ಪದವಿ, ಏನು ಯಾವ ಒಂದು ವಿಭಾಗದಲ್ಲಿ ಅಥವಾ ವಿಷಯದಲ್ಲಿ ತಾವು ಓದಿರ್ತೀರ, ಅದರಲ್ಲೇ ಜೀವನವನ್ನು ಕಟ್ಕೋಬೇಕು ಅಂತಕ್ಕಂಥದ್ದಿಲ್ಲ. ಇವತ್ತು ಜೀವನ ನಮ್ಮ ಮುಂದೆ ಭಾಳಷ್ಟು ಅವಕಾಶಗಳಿದ್ದಾವೆ. ಆದ್ದರಿಂದ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ವೈಯಕ್ತಿಕವಾಗಿ ಮತ್ತು ಇಲಾಖೆ ಸಚಿವನಾಗಿ ನಾನು ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಜೀವನ ಇವತ್ತು ಪ್ರಪಂಚ ಭಾಳ ವಿಶಾಲವಾಗಿದೆ. ಅವಕಾಶಗಳು ನಮ್ಮ ಹಿಂದೆ ಬರೋದಿಲ್ಲ. ಅವಕಾಶಗಳನ್ನು ನಾವು ಹುಡುಕೊಂಡು ನಾವು ಮುಂದೆ ಹೋಗಬೇಕಾಗತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. I request the Honorable Pro-Chancellor to dissolve the convocation. I dissolve the convocation. ದಯಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕು. ಈಗ ರಾಷ್ಟ್ರಗೀತೆ ಪೊಲೀಸ್ ಬ್ಯಾಂಡಿಂದ